ಹಾಯ್ ಎಲ್ಲೋ ಫ್ಯಾಮ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಇವತ್ತಿನ ವ್ಲಾಗ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನನ್ನ ಔಟ್ಫಿಟ್ ಬಂದು ಈ ಥರ ಇದೆ, ನೋಡ್ತಾ ಇರ್ಬೋದು. ನಾವು ಹೊರಟಿದ್ದು ಮಲೆ ಮಹದೇಶ್ವರ ಬೆಟ್ಟಕ್ಕೆ. ಏನಕ್ಕಪ್ಪ ಅಂತಂದರೆ ನಮ್ಮ ಅಕ್ಕಂದು ತೊಟ್ಲು ಶಾಸ್ತ್ರ ಇತ್ತು ಅಂಥೇಳಿ ನಾವು ಹೊರಟಿದ್ದು ಮಲೆ ಮಹದೇಶ್ವರ ಬೆಟ್ಟಕ್ಕೆ ಹೊರಟ್ವಿ. ನೀವು ನೋಡ್ತಾ ಇರ್ಬೋದು, ಹಳ್ಳಿ ಕಡೆ ಎಲ್ಲ ಸಾಮಾನ್ಯವಾಗಿ ಸೋದ್ರ ಮಾವನ ಕೇಳಿ ತೊಟ್ಲನ್ನ ಕಟ್ಸ್ತಾರೆ. ನಮ್ಮ ಅಕ್ಕಂದು ಹರಕೆ ಇದರಿಂದ ಮಹದೇಶ್ವರ ಬೆಟ್ಟದಲ್ಲಿ ನಾವು ತೊಟ್ಲನ್ನ ಕಟ್ಸಿದ್ವಿ. ನೋಡ್ತಾ ಇರ್ಬೋದು, ಐಸಿಟ್ಟು ಮುತ್ತೈದರ ಕೈಲಿ ಪೂಜೆಯನ್ನು ಮಾಡಿಸಿ ನಂತರ ಸೋದ್ರ ಮಾವನ ಕೈಲಿ ಪಾಪುಗೆ ಹಾಲನ್ನ ಕುಡಿಸ್ತಾರೆ. ನಂತರ ಪಾಪುನ ಐಸಿಟ್ಟು ಸೇರಿ ತೊಟ್ಲಿಗೆ ಹಾಕ್ತಾರೆ. ಅದಾದ ನಂತರ ಪಾಪುಗೆ ಸೋದ್ರ ಮಾವ ಹಾಲನ್ನು ಕುಡಿಸ್ತಾರೆ. ನೋಡ್ತಾ ಇರ್ಬೋದು, ನನ್ನ ತಮ್ಮ ನಮ್ಮ ಪಾಪುಗೆ ಹಾಲನ್ನ ಕುಡಿಸ್ತಾ ಇದ್ದಾನೆ. ತುಂಬ ಅಂದರೆ ತುಂಬಾ ಅಳ್ತಿದ್ಲು ಅವಳು, ನೋಡ್ತಾ ಇರ್ಬೋದು ನೀವು ಇವಾಗ. ಅದಾದ ನಂತರ ಎಲ್ಲ ಸೇರಿ ಪಾಪನ ತೊಟ್ಲಿಗೆ ಹಾಕ್ತಾರೆ, ತೂಗ್ತಾರೆ. ನೋಡ್ತಾ ಇರ್ಬೋದು ನೀವು. ಏನಕ್ಕಪ್ಪ ನಾವಿಲ್ಲಿ ತೊಟ್ಲನ್ನ ಕಟ್ಸ್ತಿತ್ತು ಅಂತ ಹೇಳಿದ್ರೆ, ನಮ್ಮ ಅಕ್ಕ ಆರಿಸ್ಕೊಂಡಿದ್ರಿಂದ ನಾವು ಸಾಲು ಮಠದಲ್ಲಿ ತೊಟ್ಲನ್ನ ಕಟ್ಸ್ತೀವಿ. ಸೋದ್ರ ಮಾವನ ಕೈಲಿ ಎಲ್ಲ ಥರನ ಪೂಜೆ ಎಲ್ಲ ಮಾಡಿಸಿ ನಂತರ ಪಾಪನ ಎತ್ಕೊಂಡು ನಿಂತಿದ್ದಾನೆ ನನ್ನ ತಮ್ಮ. ನೀವು ನೋಡ್ತಾ ಇರ್ಬೋದು, ಎಷ್ಟು ಕ್ಯೂಟಾಗಿದ್ದಾಳೆ ಅಲ್ವಾ. ಎಲ್ಲ ಕಟ್ಟಿದ ನಂತರ ಸಂಜೆ ಬಂದು ನಾವು ಚಿನ್ನದ ರಥನ ಮೆರೆಸ್ಬೇಕಿತ್ತು. ಅದಕ್ಕೆ ನಾವು ಟಿಕೆಟ್ ಎಲ್ಲ ತಗೊಂಡು ನಿಂತಿದ್ವಿ. ಇನ್ನೇನು ರಥ ಹೋದೋ ಟೈಮಲ್ಲಿ ವೀಡಿಯೋನ ಮಾಡ್ಕೊತಾ ಇದ್ದೀನಿ. ನೋಡ್ಬೋದು ಶ್ರೀ ಮಲೆ ಮಹದೇಶ್ವರನ ಚಿನ್ನದ ರಥನ ಎಷ್ಟು ಚೆನ್ನಾಗಿದೆ ಅಂತಂದರೆ ಒಳ್ಳೆ ಪ್ರಶಾಂತವಾದ ಜಾಗ ಅಂತಲೂ ಹೇಳ್ಬೋದು. ನೋಡ್ತಾ ಇರ್ಬೋದು ನೀವು ಇವಾಗ. ಇನ್ನೇನು ಹೊರಡೋ ಟೈಮು ಅಂತ ನಾವು ದೇವ್ರನ್ನ ನೋಡಿಕೊಂಡು ಹಾಗೆ ದರ್ಶನಕ್ಕೆ ನಿಂತ್ಕೊಳ್ಳೋಣ ಅಂತ ಶಿವು ನಾನು ಮತ್ತು ಹೊರಟ್ವಿ. ನೋಡ್ತಾ ಇರ್ಬೋದು ನೀವು ಇವಾಗ. ಹಾಗೆ ದೇವ್ರು ಕಾಣ್ತಾ ಇದೆ. ಎಷ್ಟು ಜನ ಸಾಗರ ಅಂತ ಹೇಳಿದರೆ ಶ್ರೀ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ನಾವು ಹೋಗಿದ್ದು ಯುಗಾದಿ 3 ದಿನ ಅಂತ ನೀವು ನೋಡ್ತಾ ಇರ್ಬೋದು. ಇನ್ನೇನು 3 ಡೇಸಲ್ಲಿ ಯುಗಾದಿ ಜಾತ್ರೆ ಅಂತ ಶುರುವಾಗೋದ್ರಿಂದ ಮಹದೇಶ್ವರ ಬೆಟ್ಟದಲ್ಲಿ ಈ ಥರ ಡೆಕೋರೇಷನ್ ಮಾಡಿದರು. ನೀವು ನೋಡ್ತಾ ಇರ್ಬೋದು, ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ಹೂವಿನ ಅಲಂಕಾರ, ಹಾಗೆ ಕಬ್ಬು, ಹಾಗೆ ತರಕಾರಿ ಎಲ್ಲ ಥರ ಅಲಂಕಾರನೂ ಮಾಡಿದರು. ನಾವು ದೇವ್ರ ದರ್ಶನ ಮುಗಿಸ್ಕೊಂಡು ರೂಮ್ಗೆ ಬಂದ್ವಿ. ನೋಡ್ತಾ ಇರ್ಬೋದು ಎಷ್ಟು ಕ್ಯೂಟಾಗಿ ಆಡ್ತಾ ಇದ್ದಾಳೆ ಅಂದರೆ ಇವಳು. ನೋಡ್ತಾ ಇರ್ಬೋದು ನೀವು. ಮಹದೇಶ್ವರ ಬೆಟ್ಟದಿಂದ ಬಂದ ಒಂದು ವಾರಕ್ಕೆ ನಮ್ಮ ಅಕ್ಕ ಅವ್ರ ಮನೆಗೆ ಹೊರಟ್ಲು. ನೀವು ನೋಡ್ತಾ ಇರ್ಬೋದು, ಕೇಕೆಲ್ಲ ಕಟ್ ಮಾಡಿ ಸೆಲೆಬ್ರೇಷನ್ ಮಾಡಿದ್ವಿ. ನಂತರ ಪಾಪುನ ಅಲ್ಲೇ ಬಿಟ್ಟು ಬಂದ್ವಿ. ನನ್ನ ಚಾನಲ್ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ತುಂಬ ಚೆನ್ನಾಗಿರೋ ವೀಡಿಯೋಸ್ನ ನಾನು ಬ್ಲಾಗ್ ಮಾಡಿ ಹಾಕ್ತೀನಿ. ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.